ನನಗೆ ಅಂದರೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾಕೆಂದರೆ ಇವತ್ತೇನೆ ಒಂದು ಡಾಲಿ ಪಿಕ್ಚರ್ಸ್ ಅಂತ ನಾವು ಶುರು ಮಾಡಿದಾಗ್ಲೂ ಬಹಳ ಅದ್ಭುತವಾಗಿ ನಮ್ಮ ಜೊತೆ ನಿಂತ್ಕೊಂಡು ಬೆಂತಟ್ಟಿದ್ದು ಶಿವಣ್ಣ. ಅವತ್ತು ಬಡವರ ಹಸ್ಕಲ್ ಸಿನಿಮಾ ಅವತ್ತಿನ ಪರಿಸ್ಥಿತಿಯಲ್ಲಿ ಶಿವಣ್ಣ ಬಂದು ನಿಂತು ಅದೊಂದು ಪ್ರೀ ರಿಲೀಸ್ ಇವೆಂಟ್ ನಮಗೆ ಬಹಳ ದೊಡ್ಡ ಒಂದು ಮೆಮೊರಿಯಾಗಿ ಉಳ್ಕೋತು. ಆ್ಯಂಡ್ ಅಲ್ಲಿಂದ ಅದಕ್ಕಿಂತ ಮುಂಚೆನೂ ಅಷ್ಟೇ, ನಾನು ಫಸ್ಟ್ ಹೋಗಿ ಹಿಂಗೆ ಶುರು ಮಾಡ್ತಿದ್ದೀನಿ ಇಂದಾಗಲೂ ಅಣ್ಣ ನಾನು ಈ ಥರ ಒಂದು ಹಾಕೊಂಡು ಮಾಡ್ತೀನಿ, ನೀವು ಅರ್ಪಿಸ್ಬೇಕು ಸಿನಿಮಾ ಅಂತಾರೆ, ಹಾಕೊಳ್ಳೋ ಮಾತು ಒಳ್ಳೇದಾಗಲಿ ಹಾಕೋ ಅಂತ. ಸೊ ಬಡವರ ಹಾಸ್ಕಲಲ್ಲಿ ಪ್ರತಿ ಸಿನಿಮಾ ಅಂದರೆ ನನಗೆ ನಮ್ಮ ಪುಣೆ ಎಲ್ಲರೂ ಹೇಳ್ತಾ ಇದ್ರು, ಅಂದರೆ ಪ್ರತಿದಿನದ ಕಲೆಕ್ಷನ್ನು ಅದೇನೋ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದಾನೆ, ಚೆನ್ನಾಗಾಗಬೇಕು ಅದೇನಾಯಿತು ಕೇಳು ಅಂತೇಳಿ. ಕೊನೆಗೆ ನಾನು ಇಲ್ಲಿ ಸಿನಿಮಾ ಪ್ರಮೋಷನ್ಸಲ್ಲಿ ಬಿಸಿ ಇದ್ದೆ, ಮೈಸೂರಲ್ಲಿ ನಾನಿರಲಿಲ್ಲ, ಬಟ್ ಶಿವಣ್ಣ ಹೋಗಿ ಸಿನಿಮಾ ನೋಡಿ ಸಿನಿಮಾನ ಪ್ರಮೋಟ್ ಮಾಡಿಕೊಟ್ಟಿದ್ರು. ಸೊ ಅಣ್ಣ ಹೇಳ್ದಂಗೆ ಇಲ್ಲಿ ಶ್ರೀಮಂತಿಕೆ ಬಹಳ ಇರಬೇಕಾದ್ರೆ ಅವ್ರಿಗೆ ಬಹಳ ಇದೆ. ಅದಕ್ಕೆ ಆ್ಯಂಡ್ ಅವರ ಇನ್ಸ್ಪಿರೇಷನ್ನು ಕೂಡ, ಏಕೆಂದರೆ ನಮಗೆ ಯಾರಾದರೂ ಬಹಳ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾಗ, ನಮಗೆ ಬಹಳ ಒಳ್ಳೆ ಅನುಭವಗಳನ್ನ ಕೊಟ್ಟಾಗ ಅದನ್ನು ನಾವು ಇನ್ನೊಬ್ಬರಿಗೆ ದಾಟ್ಸೋಕ್ಕೆ ಸಾಧ್ಯ. ನನಗೆ ಆ ಥರ ಇಂಡಸ್ಟ್ರಿಯಲ್ಲಿ ಬಹಳ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ನ ಕೊಟ್ಟಿದ್ದು ಶಿವಣ್ಣ, ಆ ಥರ ಕೈ ಹಿಡ್ಕೊಂಡಿದ್ದು ಶಿವಣ್ಣ, ತಕ್ಕೊಂಡಿದ್ದು ಶಿವಣ್ಣ. ಅವರೇನೆ ಪ್ರತಿಯೊಂದು ಸರಿನೂ ಹೊಸ ಪ್ರತಿಭೆಗಳನ್ನ ನೋಡಿದಾಗ ಇಲ್ಲ ಜೊತೆಗೇನೋ ಮಾಡೋಣ, ಇನ್ನು ತುಂಬ ಜನ ಬರಬೇಕು, ಏನೋ ಆಗಬೇಕು ಅಂತ ಯೋಚನೆ ಮಾಡೋಕ್ಕೆ ಇನ್ಸ್ಪಿರೇಷನ್ನೇ ಶಿವಣ್ಣ. ಅಣ್ಣ ಥ್ಯಾಂಕ್ ಯು ಅಣ್ಣ, ನೀವು ಬಹಳ ದೊಡ್ಡ ಶಕ್ತಿ. ಅದು ಬರೀ ನನಗೆ ಅಂತ ಅಲ್ಲ, ಚಿತ್ರರಂಗಕ್ಕೆ, ಈ ನಾಡಿಗೆ ಎಲ್ಲ ಬಹಳ ದೊಡ್ಡ ಶಕ್ತಿ. ನಿಮ್ಮ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ. ಅದನ್ನ ಐ ಥಿಂಕ್ ಅದು ಬಹಳ ಜನಕ್ಕೆ ಒಳಗಡೆ ಗೊತ್ತಿದೆ ಕೂಡ. ಸೊ ವಿ ಲವ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಬಹಳ ಅಂದರೆ ನಾವು ಪ್ರೇಮ್ ಸರ್ ನಾನು ಮಾತಾಡ್ತಾ ಇದ್ವಿ, ನಮ್ಮ ಪ್ರೊಡ್ಯೂಸರ್ ಸುದೀಪ್ ಬಂದಿರೋ ಅವರು ಮಾತಾಡ್ತಾ ಇದ್ವಿ, ಅಂದರೆ ಎಷ್ಟೆಲ್ಲ ಅಂದರೆ ಇಂಡಸ್ಟ್ರಿಲಿ ಈಗ ಪ್ರತಿಯೊಂದು ಈವೆಂಟ್ ಮತ್ತೊಂದು ಫೋನ್ಗಳು ಬರ್ತಾನೆ ಇರುತ್ತೆ, ಕರಿತಾನೆ ಇರ್ತಾರೆ. ಒಂದೊಂದ್ಸರಿ ನನಗೂ ಸಾಕಾಗ್ಬಿಡುತ್ತೆ ಎಲ್ಲಿ ಹೋಗೋದು ಏನು ಮಾಡೋದು ಅಂತೆಲ್ಲ. ಅದ್ರ ಮಧ್ಯ ಶಿವಣ್ಣ ಬಹಳ ಆಕ್ಟಿವ್ ಇದ್ದಾರೆ, ಶೂಟಿಂಗ್ ಜೊತೆಗೆ ಎಲ್ಲ ಕಡೆ ಹೋಗ್ತಾರೆ, ಕಾಣಿಸ್ಕೋತಾರೆ. ಆದಷ್ಟು ಅಂದರೆ ವಿಶ್ ಮಾಡ್ತಾರಲ್ಲ ಹೋಗಿ, ಅದು ಐ ಥಿಂಕ್ ಅದನ್ನ ಮ್ಯಾಚ್ ಮಾಡಕ್ಕೆ, ಅಂದರೆ ಪರ್ಸನಲ್ ಟೈಮ್ನ ಇನ್ನೊಬ್ರಿಗೆ ಕೊಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದನ್ನ ಅವರು ಆ ವಿಷಯದಲ್ಲಿ ತುಂಬ ಧಾರಾಳ. ಅವರು ಎಲ್ಲ ಕಡೆ ಹೋಗಿ ಬಹಳ ಪ್ರೀತಿಯಿಂದ ವಿಶ್ ಮಾಡ್ತಾರೆ. ಸೊ ಅಂದರೆ ಇನ್ನೂ ತುಂಬ ನನಗೆ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು. ಆ್ಯಂಡ್ ಪ್ರೇಮ್ ಸರ್ ಅವರು ಅಷ್ಟೇ, ಯಾವಾಗಲೇ ಏನಕ್ಕೆ ಫೋನ್ ಮನೆ ನಾನು ಟಗರು ಪಲ್ಯಾಗೆ ಈ ಬಡವರ ಸ್ಕಲಲ್ಲೂ ಅಷ್ಟೇ, ಆಡಿಯೋ ಸಾಂಗ್ಗಳು ಇದಾದಾಗ ಫೋನ್ ಮಾಡಿ ಮನೆ ಸಾಂಗ್ಗಳು ಚೆನ್ನಾಗಿ ಸೂಪರ್ ಹಿಟ್ ಒಳ್ಳೇದಾಗುತ್ತೆ ಅಂತ. ಆ್ಯಂಡ್ ಟಗರು ಪಲ್ಯ ಒಂದು ಹಾಡು ಆಡ್ಸೋಕ್ಕೆ ಸಂಬಂಧನೋ ದೊಡ್ಡದಕ್ಕನ ಅಂತ ಬಂದ್ಬಿಟ್ಟು ಆಡಿ, ಅಲ್ಲ ಇದು ಸಾಂಗ್ ಆಡೋದಕ್ಕೆ ಅದು ಏನಾರು ಮನೆ ಏನಿದ್ರು ನೀನು ಈ ಥರ ಎಲ್ಲ ನೀನು ಸಂಬಂಧದ ಬಗ್ಗೆ ಹಾಡು ಬರ್ದ್ಬಿಟ್ಟು ನೀನು ಇಲ್ಲಿ ವ್ಯವಹಾರ ಮಾತಾಡ್ತಾ ಇದೆಯಾ ನೀನು, ನಾನು ಖುಷಿಗೆ ಆಡಿರೋದು, ಇದು ಸೂಪರ್ ಹಿಟ್ ಆಗುತ್ತೆ ಪಿಕ್ಚರ್, ಇದು ನೋಡು ಅಂತೇಳಿ ಅವಾಗಲೂ ವಿಶ್ ಮಾಡೋಗಿದ್ರು, ಭಾಳ ಚೆನ್ನಾಗಾಗಿತ್ತು. ಆ್ಯಂಡ್ ಇವತ್ತು ಇಬ್ಬರು ಬಂದು ಒಟ್ಟಿಗೆ ವಿಶ್ ಮಾಡ್ತಿದ್ದಾರೆ ಜೇಸಿಗೆ. ಆ್ಯಂಡ್ ಅವ್ರು ಹೇಳ್ದಂಗೆ ಜೇಸಿ ದ ಯೂನಿವರ್ಸಿಟಿ ಅಂತ ಹಾಕಿರೋದು ಜೈಲು ಇವತ್ತು ಬಹಳ ಡಿಸ್ಕಷನ್ ಇದೆ, ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿನ ವ್ಯವಸ್ಥೆ ಬಗ್ಗೆ. ಸೊ ನನಗೆ ಸಿನಿಮಾದಲ್ಲಿ ಬಹಳ ಇಷ್ಟವಾದ ಸಾಲುಗಳು, ಒಬ್ಬ ತಂದೆ ತನ್ನ ಮಗ ಕಳಂಕ ಹೊತ್ಕೊಳ್ದೇ ಇದ್ರು, ಕಿರೀಟ ಹೊತ್ಕೊಳ್ದೇ ಇದ್ರು ಪರವಾಗಿಲ್ಲ, ಕಳಂಕ ಹೊತ್ಕೋಬಾರ್ದು ಅನ್ನೋದು. ಆ್ಯಂಡ್ ಇನ್ನೊಂದು ಬಹಳ ಒಳ್ಳೆ ಲೈನ್ ಇದೆ, ಇಲ್ಲಿಗೆ ಬಂದಾಗ ಇಲ್ಲಿರೋ ಜನಗಳ ಜೊತೆ ಬೆರೆಯೋದ್ರ ಬದಲು ಇಲ್ಲಿರೋ ಪದಗಳ ಜೊತೆ ಬೆರೆತು ಬಿಟ್ಟಿದ್ರೆ ನನ್ನ ಜೀವನ ಏನೋ ಆಗಿರೋದು ಅಂತ. ನಿಮಗೆ ಶಾಲೆಯ ಗೋಡೆಗಳ ಮೇಲೆ, ಜೈಲಿನ ಗೋಡೆಗಳ ಮೇಲೆಲ್ಲ ಬಹಳ ಒಳ್ಳೊಳ್ಳೆ ವಿಷಯಗಳು ಬರೆದಿರ್ತಾರೆ. ಸೊ ಇಲ್ಲಿ ಬರೀ ಅಂಡರ್ ವರ್ಲ್ಡ್ ಅಷ್ಟೇ ಅಲ್ಲ, ಅಂದರೆ ಇವತ್ತಿನ ಯಂಗ್ಸ್ಟರ್ಸು ಅಂದರೆ ತುಂಬ ಬೇಗ ಅಟ್ರಾಕ್ಟ್ ಆಗ್ತಾರಲ್ಲ ಸಣ್ಣ ವಿಷಯಗಳಿಗೆ, ಅದು ಇದು ಇವತ್ತು ಎಂಪತಿ ಬಹಳ ಕಮ್ಮಿ ಇದೆ. ಆ ಥರದವ್ರಿಗೆ